ನಾಗ್ಪುರದಲ್ಲಿ ನಡೆದ ಇಂಗ್ಲೆಂಡ್ ಮತ್ತು ಭಾರತ ನಡುವಿನ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ಗೆದ್ದು ಬೀಗಿದೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಇಂಗ್ಲೆಂಡ್ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡಲು ವಿಫಲವಾಯಿತು. ಈ ಮಧ್ಯೆ ಟೀಂ ಇಂಡಿಯಾ ಪರ ಏಕದಿನ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ದ ಹರ್ಷಿತ್ ರಾಣಾ ಅನಗತ್ಯ ದಾಖಲೆ ಮಾಡಿದ್ದಾರೆ. ಆರ್ಸಿಬಿ ಫ್ರಾಂಚೈಸಿ ಖರೀದಿಸಿರುವ ಇಂಗ್ಲೆಂಡ್ ತಂಡದ ಸ್ಫೋಟಕ ಬ್ಯಾಟ್ಸ್ಮನ್ ಫಿಲ್ ಸಾಲ್ಟ್ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡಿರುವುದು ಆರ್ಸಿಬಿ ಅಭಿಮಾನಿಗಳಿಗೆ ಕೊಂಚ ಭರವಸೆ ಮೂಡಿಸಿದೆ. ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಫಿಲ್ ಸಾಲ್ಟ್ ಸ್ಫೋಟಕ ಬ್ಯಾಟಿಂಗ್ ಮಾಡಿ ಒಂದೇ ಓವರ್ನಲ್ಲಿ 26 ರನ್ ಬಾರಿಸುವ ಮೂಲಕ ಹರ್ಷಿತ್ ರಾಣಾ ಅವರ ಅದ್ಭುತ ಆರಂಭಕ್ಕೆ ಬ್ರೇಕ್ ಹಾಕಿದ್ರು. ನಾಗ್ಪುರದಲ್ಲಿ ನಡೆದ ಈ ಪಂದ್ಯದಲ್ಲಿ ಓಡಿಐಗೆ ಪದಾರ್ಪಣೆ ಮಾಡಿದ ಹರ್ಷಿತ್ ತಮ್ಮ ಮೊದಲ 2 ಓವರ್ಗಳಲ್ಲಿ ಕೇವಲ 11 ರನ್ಗಳನ್ನು ಬಿಟ್ಟುಕೊಟ್ಟು ಉತ್ತಮವಾಗಿ ಪ್ರಾರಂಭಿಸಿದ್ರು. ಅದರಲ್ಲಿ ಒಂದು ಮೇಡಿನ್ ಓವರ್ ಕೂಡ ಇತ್ತು. ಆದರೆ ಅವರ 3ನೇ ಓವರ್ನಲ್ಲಿ 26 ರನ್ ಹೊಡೆಸಿಕೊಂಡಿದ್ದು ದುಬಾರಿ ಅನಿಸಿಕೊಂಡಿತು. ಇದಾದ ನಂತರ ರಾಣಾ ಬದಲಿಗೆ ಹಾರ್ದಿಕ್ ಪಾಂಡ್ಯರನ್ನ ಕಣಕ್ಕಿಳಿಸಲಾಯಿತು. ಹಾರ್ದಿಕ್ ಬೌಲಿಂಗ್ನಲ್ಲಿ ಫಿಲ್ ಸಾಲ್ಟ್ ರನ್ಔಟ್ ಆದ ನಂತರ ರಾಣಾ ಮತ್ತೆ ಬೌಲಿಂಗ್ ಮಾಡಿದ್ದು ಒಂದೇ ಓವರ್ನಲ್ಲಿ ಬೆನ್ ಡಕೆಟ್ ಮತ್ತು ಹ್ಯಾರಿ ಬ್ರೂಕ್ ಇಬ್ಬರ ವಿಕೆಟ್ ಪಡೆದರು. ಇಂಗ್ಲೆಂಡ್ ಪರ ಸ್ಫೋಟಕ ಬ್ಯಾಟಿಂಗ್ ಮಾಡಿದ ಫಿಲ್ ಸಾಲ್ಟ್ 26 ಎಸೆತಗಳಲ್ಲಿ 3 ಸಿಕ್ಸರ್, 5 ಬೌಂಡರಿ ಸೇರಿದಂತೆ 43 ರನ್ ಬಾರಿಸಿ ಔಟ್ ಆದ್ರು. ಇದು ಓಡಿಐಗಳಲ್ಲಿ ಭಾರತಕ್ಕೆ 4ನೇ ಅತ್ಯಂತ ದುಬಾರಿ ಮತ್ತು ಚೊಚ್ಚಲ ಪಂದ್ಯದಲ್ಲಿ ಒಂದೇ ಓವರ್ನಲ್ಲಿ ದುಬಾರಿ ರನ್ ಹೊಡೆಸಿಕೊಂಡ 4ನೇ ಆಟಗಾರ ಎಂಬ ಅನಗತ್ಯ ದಾಖಲೆಯನ್ನ ರಾಣಾ ಬರೆದಿದ್ದಾರೆ.